ನೋಟಿಲಿ ಸಿಂಗರ್ ಬಂದಿದ್ದಾರೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವಿದ್ದೀವಿ ನಮ್ಮ ಫ್ಯಾಮಿಲಿ ಪೂರ ದೂರದರ್ಶನ ಚಂದನ ಟಿ ವಿ. ಸೊ ಅಲ್ಲಿ ಸ್ಟುಡಿಯೋದಲ್ಲಿ ಇದ್ದೀವಿ. ಬೆಳಗ್ಗೆ ಬಂದು ಟಿಫನ್ ಮಾಡ್ಕೊಂಡೆ, ಅಪ್ಪ ಬಂದು ಮಾತಾಡ್ಸಿದ್ರು. ಆಮೇಲೆ ಅದಕ್ಕೆ ಅಣ್ಣ ಅಕ್ಕಿಯಾಶೆಲ್ಲ ಜಾಯ್ನ್ ಆದರು, ಅಮ್ಮನೂ ಅಲ್ಲೇ ಇದ್ದಿದ್ದರಿಂದ. ಸೊ ಇವಾಗ ಊಟದ ಟೈಮು, ಊಟ ಮಾಡ್ಕೊಂಡು ಮತ್ತೆ ಶೂಟಿಗೆ ಹೋಗಬೇಕು. ಸೊ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಸೊ ಇವರು ಅಪ್ಪನ ಫ್ರೆಂಡ್ಸ್ ಎಲ್ಲರೂ ಅಲ್ಲಿ ಫ್ರೆಂಡ್ಸ್ ಆಗಿದ್ದವರು, ಅವರ ಕೋ-ಕಂಟೆಸ್ಟೆಂಟ್ಸು. ಸೊ ಫೈನಲಿ ಊಟ ಮಾಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಮತ್ತೆ ಹೋದ್ವಿ ಶೂಟಿಂಗ್ ಸ್ಟುಡಿಯೋ ಒಳಗಡೆ. ಸೊ ಇಲ್ಲಿ ಒಬ್ಬರು ಶಿವು ಅಂತ ಇದ್ದರು. ಅವರು ಡ್ಯಾಡಿಗೆ ಈ ಶಾಲ್ ಹಾಕ್ಕೊಳ್ಳಿ ಸರ್, ಚೆನ್ನಾಗಿ ಕಾಣಿಸುತ್ತೆ, ಆ ಶಾಲ್ ಹಾಕ್ಕೊಳ್ಳಿ, ನನ್ನ ಶಾಲ್ ಹಾಕ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಇದೇ ನೋಡಿ ಸ್ಟೇಜ್ ಚೆನ್ನಾಗಿತ್ತು ಆ್ಯಕ್ಚುಲಿ, ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಸೊ ನನಗೂ ಹೇಳ್ತಾರೆ ನಮ್ಮಮ್ಮ, ನೀನು ಆಡಿಷನ್ ಕೊಡಬೇಕಾಗಿತ್ತು, ಸೆಲೆಕ್ಟ್ ಆಗಿಬಿಡ್ತಾ ಇದ್ದೆ ಅಂತ. ಮನೆಯವ್ರು ನಾನು ಸ್ಟುಡಿಯೋದೊಳಗಡೆ ಬರಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟು ಕ್ಯೂ ಜೊತೆ ಆಟ ಆಡ್ತಾಯಿದ್ರು. ಸೊ ಅವ್ನು ಮಲಗಿದ್ದಾಗ ಅವನ್ನ ಮಲಗಿಸ್ಕೊಂಡಿದ್ರು. ಇದು ಬ್ಯಾಕ್ ಸ್ಟೇಜ್. ಸೊ ಆ ಲೈಟಿಂಗ್ಸು, ಆ ಸೆಟ್ಟಿಂಗ್ಸು, ಆ ಆಡಿಯೋದೆಲ್ಲ ನೋಡಿ ನಾನು ಅನ್ಕೋತಾ ಇದ್ದೆ ಇಷ್ಟು ಕಷ್ಟ ಇರುತ್ತಾ ಅಂತ ಹೇಳ್ಬಿಟ್ಟು. ಸೊ ಇದು ಬ್ಯಾಕ್ ಸ್ಟೇಜಲ್ಲಿ ನಾವು ಕೂತೀವಿ, ಸ್ವಲ್ಪ ರೆಸ್ಟ್ ಮಾಡಬೇಕಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಮಾಮ ಸೊಸೆದು ಹಾಡಿ ಡ್ಯಾನ್ಸ್. ಸೊ ಫೈನಲಿ ಡೇ ಶೂಟ್ ಕಂಪ್ಲೀಟ್ ಆದಮೇಲೆ ಡ್ಯಾಡಿ ತುಂಬ ಖುಷಿಯಾಗಿದ್ದರು. ಇಬ್ಬರು ಮೊಮ್ಮಕ್ಕಳ ಜೊತೆನೂ ಫೋಟೋ ತೆಗೆಸ್ಕೊಂಡ್ರು. ಸೊ ಹಾಗೆ ಒಂದು ಫ್ಯಾಮಿಲಿ ಫೋಟೋ ಹೊರಗಡೆ ಸ್ಟುಡಿಯೋ ಹತ್ರ ನಿಂತ್ಕೊಂಡು ತೆಗೆಸ್ಕೊಂಡು ಸೊ ಫೈನಲಿ ಮನೆಗೆ ಬಂದ್ವಿ. ಪಪ್ಪನ ಶೂಟಿಂಗ್ ಮುಗೀತು. ಸೊ ಪಪ್ಪ ಎಲಿಮಿನೇಟ್ ಆಗ್ಬೇಕಂತಿದ್ರು. ಸೊ ಗಾಡ್ ಗ್ರೇಸ್ ಆಗಿಲ್ಲ, ಇವತ್ತು ಬೇರೆಯವ್ರು ಎಲಿಮಿನೇಟ್ ಆದರು. ಊಟ ಮಾಡ್ತಾ ಇದ್ದೀವಿ. ಎಸ್ ನೋಡಪ್ಪ ಇಲ್ಲಿ, ಅಪ್ಪ ಇಲ್ಲಿ ನೋಡಿಲಿ, ಇದು ವಿಡಿಯೋ ಆಗ್ತೈತೆ, ಇದು ನೀನು ಮತ್ತೆ ಇದು ವಿಡಿಯೋ ಕಂಟಿನ್ಯೂ ಆಗತ್ತೆ. ಈ ಕ್ಯಾಮ್ರಾ ಐತಲ್ಲ, ಫೋಟೋ ಕ್ಲಿಕ್ ಆಗುತ್ತೆ. ವಿಡಿಯೋ ಏನ್ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ, ಹಂಗೆ ಮಾತಾಡ್ತಾ ಹಿಂಗ್ ಕ್ಲಿಕ್ ಮಾಡ್ಕೊಳ್ಳೋದು. ಎಸ್, ನಾ ಅಪ್ಪಂಗೆ ಇವತ್ತು ಕೊಟ್ಟಿದ್ದ ಸಾಂಗು ಹೊಸ ಸಾಂಗು. ಸೊ ಅವ್ರಿಗೂ ಭಯ ಇತ್ತು, ನಮಗೂ ಭಯ ಇತ್ತು. ಸೊ ಆಸ್ ಪರ್ ಅವರ್ ಜಡ್ಜ್ಮೆಂಟ್ ತುಂಬಾನೇ ಚೆನ್ನಾಗಿ ಹಾಡಿದ್ರು ಹೊಸ ಸಾಂಗ್ನ. ಸೊ ಹೀಗೆ ನಿಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಇರಲಿ. ಆಲ್ ದ ಬೆಸ್ಟ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ವರ್ಷದ ಹಳೆ ನೆನಪುಗಳೆಲ್ಲ ಬಂತು. ನಾವೆಲ್ಲ ಪಪ್ಪನ ಜೊತೆ ಹೋಗಿ ಹಾಲು ಹೇಳಿದ್ವಿ. ನಾವೆಲ್ಲ ಇನ್ನೂ ಸ್ಕೂಲ್ಗೆ ಹೋಗ್ತಾ ಇದ್ವಿ, ಗಂಡ ನಾನೆಲ್ಲ. ಅಮ್ಮ ಒಂದು ಕೋಲಾಟ ಟೀಮ್ ಇತ್ತು, ಕೋಲಾಟ ಆಡಿದ್ವಿ. ಸೊ ಇವತ್ತು ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಪಾಟೀಲ್ರು ಸ್ಟುಡಿಯೋಗೆ ಹೋಗಿದ್ದು ದೂರದರ್ಶನ ಚಾನಲ್ಗೆ. ಹೇಗೆ ಅನಿಸ್ತು ಪಾಟೀಲ್ರೆ? ಫುಲ್ ಹ್ಯಾಪಿ. ಎಲ್ಲರೂ ಹ್ಯಾಪಿಯಾಗಿರಿ. ಬಾಯ್ ಬಾಯ್, ಗುಡ್ ನೈಟ್, ಸ್ಟೇ ಟ್ಯೂನ್. ಇದು ಶೂಟಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗು. ಅವ್ರ ಅಕ್ಕ ಮಲಗಿದ್ಲು. ಸೊ ಬಂದ ಅವನು ಮಲಗಿರೋ ಹತ್ರ ಹುಡ್ಕೊಂಡು ಬಂದ ಅವಳನ್ನ. ಇನ್ನೂ ಮಾತು ಬರಲ್ವಲ್ಲ, ಸೊ ಹುಡ್ಕೊಂಡು ಬಂದು ಅವಳನ್ನ ಎಬ್ಸಕ್ಕೆ ಟ್ರೈ ಮಾಡ್ತಿದ್ದಾನೆ. ಅವಳಿಂದ ಎದ್ದಿಲ್ಲ. ಸೊ ರಾತ್ರಿ ಟಯರ್ಡ್ ಆಗಿತ್ತಲ್ಲ, ಸ್ವಲ್ಪ ನಿದ್ದೆ ಮಾಡ್ತಾಯಿದ್ಲು. ಏಯ್ ಅಂತ ಎಬ್ಬಿಸ್ತಾ ಇದ್ದ. ಏನು ಮಾಡಿದ್ರು ಅವಳು ಜಗಲಿಲ್ಲ. ಅವಳ ಮೇಲೆಲ್ಲ ಹತ್ತಿ ಕುಂದಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ವಾಪಸ್ ಹೋದ. ಎಷ್ಟು ಪ್ರೀತಿ ಅಂದರೆ ನಾವೆಲ್ಲ ಕರೆದ್ರೆ ರೆಸ್ಪಾನ್ಸ್ ಮಾಡಲ್ಲ, ಬಟ್ ಅವಳನ್ನು ತೋರಿಸಿದ ತಕ್ಷಣ ವೀಡಿಯೋ ಕಾಲಲ್ಲಿ ಅವಳು ಕರೆದ ತಕ್ಷಣ ಓಡಿ ಬರ್ತಾನೆ ಹಗ್ ಮಾಡೋದಕ್ಕೆ ನಗಾಡ್ಕೊಂಡು. ಅದಕ್ಕೆ ಹೇಳೋದು ಕಸಿನ್ ಸಿಸ್ಟರ್ ಬ್ರದರ್ ಲವ್ ಅಂತ ಹೇಳ್ಬಿಟ್ಟು. ಸೊ ನಾವು ಚಿಕ್ಕವರಿದ್ದಾಗ ಪಪ್ಪನ ಜೊತೆ ಹೋಗಿ ತುಂಬಾ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ ದೂರದರ್ಶನ ಚಾನಲಲ್ಲಿ. ಸೊ ಅಮ್ಮಂದು ಕೋಲಾಟ ಇತ್ತು, ಅಪ್ಪಂದು ಸಿಂಗಿಂಗ್ ಶೋ ಇತ್ತು. ಸೊ ಅವಾಗೆಲ್ಲ ನಾವೇನೋ ಚಿಕ್ಕವ್ರು ಅಂದರೆ ಒಂದು 5th ಸ್ಟ್ಯಾಂಡರ್ಡ್ ಇರ್ಬೋದು. ಸೊ ಆ ಮೆಮೊರೀಸ್ ಎಲ್ಲ ನಾನು ರಿಮೈಂಡ್ ಮಾಡ್ಕೋತಾ ಇದ್ದೆ. ಸೊ ಇದಿಷ್ಟು ನಮ್ಮ ಫ್ಯಾಮಿಲಿ ಫೋಟೋಸು. ಸೊ ಆಲ್ ದ ಬೆಸ್ಟ್ ಫಾರ್ ಪಪ್ಪ. ಆ್ಯಕ್ಚುಲಿ ಸಂಗೀತ ಕಲ್ದರೆ ಇಷ್ಟು ದೂರ ಬಂದಿರೋದೇ ನಮಗೆ ತುಂಬಾ ಹೆಮ್ಮೆ. ಅವ್ರು ಏನೇ ಮಾಡಿದ್ರು ನಮಗೆ ಖುಷಿ ಇದೆ. ಓತ್ ನೋಡಿ ಪಾತಿಯ ನನ್ನ ಪಾತಿಯೇ ಅಪಾತಿ ದೂ ಅಪಾತಿಯ ಅಪಾತಿ ದೇ
ಆಗಲೇ ಚಂದ ಮಾಡ್ದೆ ಮಮ್ಮಿ. ಕೆಮ್ಮಿದ್ರೆ ಇಲ್ಲಿ ಒಂದು ಹಿಂಗೆ ಮಾಡ್ಕೊಂತ